ಎಲ್ಲರಿಗೂ ನಮಸ್ಕಾರಗಳು. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಮೊನ್ನೆ ನಡೆದಂತಹ ಅಂದರೆ 7/12/2025 ನಡೆದಂತಹ TET ಪರೀಕ್ಷೆಯ ಪೇಪರ್ 1 ಪತ್ರಿಕೆಯ ಲ್ಯಾಂಗ್ವೇಜ್ 2 ಇಂಗ್ಲಿಷ್ ವಿಷಯದ ಕೀ ಉತ್ತರಗಳನ್ನು ವಿಶ್ಲೇಷಿಸೋಣ. ಇದರಲ್ಲಿ 1ರಿಂದ 15ನೇಯವರೆಗಿನ ಪ್ರಶ್ನೆಗಳು ಪ್ರೋಸ್ ಮತ್ತು ಪೊಯೆಟ್ರಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿವೆ. ಅದರಲ್ಲಿ ಕೆಲವು ವ್ಯಾಕರಣ ಪ್ರಶ್ನೆಗಳಾಗಿರುತ್ತವೆ. 11ನೆಯ ಪ್ರಶ್ನೆ, ಡೇಸ್ ಆ್ಯಂಡ್ ನೈಟ್ಸ್ ಪಾಸ್ ಆ್ಯಂಡ್ ಏಜಸ್ ಬ್ಲೂಮ್ ಆ್ಯಂಡ್ ಫೇಡ್ ಲೈಕ್ ಫ್ಲವರ್ಸ್. ಈ ಒಂದು ಪ್ರಶ್ನೆಗೆ ದ ಫಿಗರ್ಸ್ ಆಫ್ ಸ್ಪೀಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್. ಇದಕ್ಕೆ ಸರಿ ಹೊಂದುವಂತಹ ಅಲಂಕಾರ ಯಾವುದೆಂದರೆ ಸಿಮಿಲಿ. ಸಿಮಿಲಿ ಏಕೆಂದರೆ ಈ ಒಂದು ವಾಕ್ಯದಲ್ಲಿ ಲೈಕ್ ಅನ್ನುವಂತಹ ಪದ ಬಂದಿರುವುದು. ಅದಕ್ಕೋಸ್ಕರ ಕೊಟ್ಟಂತಹ ವಾಕ್ಯದಲ್ಲಿ ಲೈಕ್ ಮತ್ತು ಯಾಸ್ ಪದಗಳಿದ್ದರೆ ಅದನ್ನು ನಾವು ಸಿಮಿಲಿ ಎಂದು ಗುರುತಿಸಬೇಕು. 12ನೆಯ ಪ್ರಶ್ನೆ, ದ ವರ್ಡ್ ಇನ್ ದ ಪೋಯಮ್ ದ್ಯಾಟ್ ಮೀನ್ಸ್ ಕಂಪ್ಲೇನಿಂಗ್ ಈಸ್. ಇದಕ್ಕೆ ಉತ್ತರ ಆಪ್ಷನ್ 3 ಕ್ವೆರಲಸ್. 13ನೆಯ ಪ್ರಶ್ನೆ, ದ ಟೈಮ್ ಈಸ್ ಎಂಡ್ಲೆಸ್. ದ ಕ್ವೆಶನ್ ಟ್ಯಾಗ್ ಟು ಬಿ ಯೂಸ್ಡ್ ಈಸ್. ಈ ಒಂದು ಪ್ರಶ್ನೆಗೆ ಸರಿಯಾದ ಕ್ವೆಶನ್ ಟ್ಯಾಗ್ ಯಾವುದೆಂದರೆ ಆಪ್ಷನ್ 3 ಇಸಂಟ್ ಇಟ್. ನಾವು ಕ್ವೆಶನ್ ಟ್ಯಾಗ್ ಮಾಡುವಾಗ ಕೊಟ್ಟಂತಹ ವಾಕ್ಯವು ಪಾಸಿಟಿವ್ ಅಥವಾ ನೆಗೆಟಿವ್ ಇದೆ ಎಂದು ಗಮನಿಸಬೇಕು. ಪಾಸಿಟಿವ್ ಇದ್ದರೆ ಕೊಟ್ಟಂತಹ ವಾಕ್ಯಕ್ಕೆ ನಾವು ಕ್ವೆಶನ್ ಟ್ಯಾಗನ್ನು ನೆಗೆಟಿವ್ ಆಗಿ ಗುರುತಿಸಬೇಕು. ನೆಗೆಟಿವ್ ಇದ್ದರೆ ಪಾಸಿಟಿವ್ ಆಗಿ ಗುರುತಿಸಬೇಕು. ಇಲ್ಲಿ ನಮಗೆ ಕೊಟ್ಟಂತಹ ವಾಕ್ಯವು ಪಾಸಿಟಿವ್ ಇರುವುದರಿಂದ ಇದಕ್ಕೆ ಕ್ವೆಶನ್ ಟ್ಯಾಗ್ ಇಸಂಟ್ ಇಟ್ ಆಗುತ್ತದೆ. 14ನೆಯ ಪ್ರಶ್ನೆ, ಐ ಫೈಂಡ್ ದ್ಯಾಟ್ ಎಟ್ ದೇರ್ ಈಸ್ ಟೈಮ್. ದ ಸಿಗ್ನಿಫಿಕೇಷನ್ಸ್ ಆಫ್ ದ ಫೈನಲ್ ಲೈನ್ ಈಸ್. ಇದಕ್ಕೆ ಉತ್ತರ ಆಪ್ಷನ್ 1 ದ ರಿವೆಲೇಷನ್ ಆಫ್ ಒನ್ಸ್ ಗ್ರೇಟೆಸ್ಟ್ ಫಿಯರ್ಸ್ ಎಂದು. 15ನೇ ಪ್ರಶ್ನೆ, ವಿ ಹ್ಯಾವ್ ನೋ ಟೈಮ್ ಟು ಲಾಸ್. ಇನ್ಫಿನಿಟಿವ್ ಇನ್ ದ ಅಬೋವ್ ಸೆಂಟೆನ್ಸ್ ಈಸ್. ಆಪ್ಷನ್ 3 ಟು ಲಾಸ್ ಇದಕ್ಕೆ ಉತ್ತರವಾಗಿದೆ. 16ನೆಯ ಪ್ರಶ್ನೆಯಿಂದ 30ನೆಯ ಪ್ರಶ್ನೆಯವರೆಗೂ ಇವು ಇಂಗ್ಲಿಷ್ ವಿಷಯದ ಪೆಡಗಾಗಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿವೆ. ಅದರಲ್ಲಿ 16ನೆಯ ಪ್ರಶ್ನೆ, ದಿಗಂತ್ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್. ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್. ಇಲ್ಲಿ ಅಂಡರ್ಲೈನ್ ಮಾಡಿದಂತಹ ಇಂಟೆಲಿಜೆಂಟ್ ವರ್ಡ್ ಇದು ಆಪ್ಷನ್ 2 ಎಡ್ಜೆಕ್ಟಿವ್ ಆಗಿದೆ. ಎಡ್ಜೆಕ್ಟಿವ್ ಎಂದರೆ ನಾಮವಿಶೇಷಣ ಎಂದರ್ಥ. ಇಲ್ಲಿ ಇಂಟೆಲಿಜೆಂಟ್ ಪದವು ನಾಮಪದವನ್ನು ವರ್ಣಿಸುತ್ತಿದೆ. ಆ ಕಾರಣವಾಗಿ ಇದು ಎಡ್ಜೆಕ್ಟಿವ್ ಆಗಿದೆ. ವಿಚ್ ವರ್ಡ್ ಈಸ್ ಡಿಸ್ಕ್ರೈಬ್ಸ್ ನೌನ್ ಇಟ್ ಕಾಲ್ಡ್ ಆ್ಯಸ್ ಎಡ್ಜೆಕ್ಟಿವ್. ಅದೇ ರೀತಿಯಾಗಿ ನೌನ್, ಪರ್ಸನ್ಸ್, ಪ್ಲೇಸಸ್ ಆ್ಯಂಡ್ ಥಿಂಗ್ಸ್ ನೇಮ್ಸ್ ಈಸ್ ಕಾಲ್ಡ್ ನೌನ್. ಆ್ಯಂಡ್ ವರ್ಬ್ ಇಟ್ ಈಸ್ ಶೋಸ್ ಆ್ಯಕ್ಟಿವಿಟಿ, ಆ್ಯಕ್ಷನ್. ವಿಚ್ ವರ್ಡ್ ಶೋಸ್ ಆ್ಯಕ್ಷನ್ ಈಸ್ ಕಾಲ್ಡ್ ವರ್ಬ್. ಎಡ್ವರ್ಬ್ ಎಂದರೆ ಕ್ರಿಯಾವಿಶೇಷಣ. ವಿಚ್ ವರ್ಡ್ ಡಿಸ್ಕ್ರೈಬ್ಸ್ ಅಬೌಟ್ ವರ್ಬ್ ಈಸ್ ಕಾಲ್ಡ್ ಆಡ್ವರ್ಬ್ ಎಂದು ನಾವು ಗುರುತಿಸಬಹುದು. 17ನೆಯ ಪ್ರಶ್ನೆ, ಇಫ್ ಯು ಹ್ಯಾಡ್ ಸ್ಟಡಿಡ್ ವೆಲ್ ಯು ಡ್ಯಾಶ್ ಸ್ಕೋರ್ಡ್ ವೆಲ್. ಕಂಪ್ಲೀಟ್ ದ ಸ್ಟೇಟ್ಮೆಂಟ್ ಯೂಸಿಂಗ್ ದ ಕರೆಕ್ಟ್ ವರ್ಡ್. ಈ ಮೇಲಿನ ವಾಕ್ಯವನ್ನು ಸರಿಯಾದ ಪದವನ್ನು ಬಳಸಿ ನಾವು ಪೂರ್ಣಗೊಳಿಸಬೇಕಾಗಿದೆ. ಇದಕ್ಕೆ ಉತ್ತರ ಆಪ್ಷನ್ 2 ವುಡ್ ಹ್ಯಾವ್. 18ನೆಯ ಪ್ರಶ್ನೆ, ಗ್ರ್ಯಾಂಡ್ ಮದರ್ ನರೇಟೆಡ್ ಆ್ಯಂಡ್ ಡ್ಯಾಶ್ ಇನ್ ಬ್ರಾಕೆಟ್ ಇಂಟ್ರೆಸ್ಟ್ ಸ್ಟೋರಿ. ಯೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಟು ಕಂಪ್ಲೀಟ್ ದ ಸ್ಟೇಟ್ಮೆಂಟ್. ಈ ಒಂದು ವಾಕ್ಯವು ಪೂರ್ಣಗೊಳ್ಳಲಿಕ್ಕೆ ನಾವು ಸರಿಯಾದ ಪದವನ್ನು ಬಳಸಬೇಕಾಗಿದೆ. ಇದಕ್ಕೆ ಉತ್ತರ ಆಪ್ಷನ್ 1 ಇಂಟ್ರೆಸ್ಟಿಂಗ್. ಇಂಟರೆಸ್ಟಿಂಗ್ ಇಲ್ಲಿ ನಾಮಪದವಾಗಿ ಬಳಕೆಯಾಗಿದೆ. 19ನೆಯ ಪ್ರಶ್ನೆ, ರೈಟ್ ಯುವರ್ ನೇಮ್ ಆನ್ ದ ಟಾಪ್ ಡ್ಯಾಶ್ ದ ಪೇಜ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಪ್ರಿಪೊಸಿಷನ್. ಇದಕ್ಕೆ ಸರಿ ಹೊಂದುವಂತಹ ಪ್ರಿಪೊಸಿಷನ್ ಯಾವುದೆಂದರೆ ಆಪ್ಷನ್ 2 ಆಫ್. 20ನೆಯ ಪ್ರಶ್ನೆ, ದ ಫೈರ್ ಡ್ಯಾಮೇಜ್ಡ್ ದ ಬಿಲ್ಡಿಂಗ್ ಕ್ಯಾನ್ ಬಿ ರೀರಿಟರ್ನ್ ಆ್ಯಸ್. ಇದನ್ನು ನಾವು ಈ ರೀತಿಯಾಗಿಯೂ ಕೂಡ ಬರೆಯಬಹುದು. ಇಲ್ಲಿ ಕೊಟ್ಟಂತಹ ವಾಕ್ಯವು ಆಕ್ಟಿವೈಸ್ ಆಗಿದೆ, ಇದನ್ನು ಫೆಸ್ಟಿವೈಸ್ ಆಗಿ ಈ ರೀತಿಯಾಗಿ ಪರಿವರ್ತಿಸಬೇಕು. ಇದಕ್ಕೆ ಉತ್ತರ ಆಪ್ಷನ್ 3 ದ ಬಿಲ್ಡಿಂಗ್ ವಾಸ್ ಡ್ಯಾಮೇಜ್ಡ್ ಬೈ ದ ಫೈರ್. 21ನೆಯ ಪ್ರಶ್ನೆ, ದ ಬೈಲಿಂಗ್ವಲ್ ಮೆಥಡ್ ಪ್ರಪೋಸ್ಡ್ ಬೈ ಸಿ.ಜೆ. ಡಾಟ್ಸನ್ ಏಮ್ಸ್ ಟು. ಸಿ.ಜೆ. ಡಾಟ್ಸನ್ ಅವರು ರೂಪಿಸಿದಂತಹ ದ್ವಿಭಾಷಾ ಬೋಧನಾ ಪದ್ಧತಿಯು ಯಾವ ಒಂದು ಅಂಶವನ್ನು ತಿಳಿಸ್ತತಿ ಅನ್ನುವಂಥದ್ದು. ಇದಕ್ಕೆ ಉತ್ತರ ಆಪ್ಷನ್ 2 ಮೇಕ್ ಯೂಸ್ ಆಫ್ ಬೋತ್ ಮದರ್ ಟಂಗ್ ಆ್ಯಂಡ್ ಟಾರ್ಗೆಟ್ ಲ್ಯಾಂಗ್ವೇಜ್ ಇಫೆಕ್ಟಿವ್ಲಿ. ಈ ಒಂದು ಬೈಲಿಂಗ್ವಲ್ ಮೆಥಡ್ ಟಾರ್ಗೆಟ್ ಲ್ಯಾಂಗ್ವೇಜ್ ಮತ್ತು ಮಾತೃಭಾಷೆಯನ್ನು ಇಫೆಕ್ಟಿವ್ ಆಗಿ ಬಳಕೆ ಮಾಡುತ್ತದೆ. ಆ ಕಾರಣವಾಗಿ ಆಪ್ಷನ್ 2 ಸರಿಯಾದ ಉತ್ತರ.
22ನೇ ಪ್ರಶ್ನೆ, ಆ್ಯನ್ ಆನ್ಲೈನ್ ಟೂಲ್ ಯೂಸ್ಫುಲ್ ಫಾರ್ ಇಂಪ್ರೂವಿಂಗ್ ಇಂಗ್ಲೀಷ್ ಲಿಸನಿಂಗ್ ಸ್ಕಿಲ್ ಈಸ್. ಇಂಗ್ಲೀಷ್ ಒಂದು ಲಿಸನಿಂಗ್ ಸ್ಕಿಲ್ ಅಭಿವೃದ್ಧಿಪಡಿಸಲಿಕ್ಕೆ ಯಾವ ಒಂದು ಅಂಶಗಳು ಸಹಕಾರಿಯಾಗ್ತಾವು ಅಂತಂದರೆ ಆಪ್ಷನ್ 2 ಮತ್ತು ಆಪ್ಷನ್ 3. ಈ ಒಂದು ಪ್ರಶ್ನೆಗೆ 2 ಉತ್ತರಗಳು ಸರಿಯಾದವು. ಇದರಲ್ಲಿ ನಮಗೆ ಗ್ರೇಸ್ ಅಂಕವನ್ನು ಈ ಪ್ರಶ್ನೆ ತಂದುಕೊಡುತ್ತದೆ. 23ನೇ ಪ್ರಶ್ನೆ, ದ ಫಸ್ಟ್ ಥಿಂಗ್ that teachers do for successful integration of technology in the English classroom is to. ಒಂದು ಇಂಗ್ಲೀಷ್ ಭಾಷಾ ತರಗತಿಯಲ್ಲಿ ನಾವು ಒಂದು ಯಶಸ್ವಿ ತಂತ್ರಜ್ಞಾನವನ್ನು ಬಳಸಬೇಕಾದ್ರೆ ಅಲ್ಲಿ ಯಾವ ಅಂಶದ ಕುರಿತಾಗಿ ಗಮನಿಸಬೇಕು ಅಂತಂದರೆ ಇದಕ್ಕೆ ಉತ್ತರ ಆಪ್ಷನ್ 2, ಅಂಡರ್ಸ್ಟ್ಯಾಂಡ್ ಲರ್ನರ್ಸ್ ಆ್ಯಂಡ್ ದೇರ್ ಇಂಡಿವಿಜುವಲ್ ಡಿಫ್ರೆನ್ಸಸ್. ಇಲ್ಲಿ ಮಕ್ಕಳ ವೈಯಕ್ತಿಕ ಭಿನ್ನತೆಗಳನ್ನು ನಾವು ಅರಿತುಕೊಳ್ಬೇಕು. ಅಂದಾಗ ಮಾತ್ರ ನಾವು ಇಫೆಕ್ಟಿವ್ ಆಗಿ ಅವರಿಗೆ ತಕ್ಕಂತಹ ಒಂದು ತಂತ್ರಜ್ಞಾನವನ್ನು ಬಳಸಲಿಕ್ಕೆ ಸಾಧ್ಯ. 24ನೇ ಪ್ರಶ್ನೆ, ದ ಎಬಿಲಿಟಿ ಟು ಯೂಸ್ ಲ್ಯಾಂಗ್ವೇಜ್ ಇನ್ ಸ್ಪೆಷಲ್ ಆ್ಯಂಡ್ ಕ್ರಿಯೇಟಿವ್ ವೇಸ್ ಆರ್ ವಾಟ್ ಲಾಯರ್ಸ್, ರೈಟರ್ಸ್, ಎಡಿಟರ್ಸ್ ಆರ್ ಸ್ಟ್ರಾಂಗ್ ಇನ್. ದೇ ಆರ್ ಎಂದರೆ ಒಂದು ಭಾಷೆಯನ್ನು ನಾವು ಕ್ರಿಯೇಟಿವ್ ಆಗಿ ಬಳಸುವಂಥವರು ವಕೀಲರು, ಬರಹಗಾರರು, ಸಂಪಾದಕರು. ಇದನ್ನು ಕ್ರಿಯೇಟಿವ್ ಆಗಿ ಬಳಸ್ತಿರ್ಬೇಕಾದ್ರೆ ಅವರಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಇದಕ್ಕೆ ಉತ್ತರ ಆಪ್ಷನ್ 4, ಲಿಂಗ್ವಿಸ್ಟಿಕ್ ಲರ್ನರ್ಸ್. ಲಿಂಗ್ವಿಸ್ಟಿಕ್ ಲರ್ನರ್ಸ್ ಅಂದರೆ ಭಾಷಾ ಕುಶಲಗಾರರು. 25ನೇ ಪ್ರಶ್ನೆ, ಇಂಪಾರ್ಟೆನ್ಸ್ ಆಫ್ ಲಿಸನಿಂಗ್ ಈಸ್ ಲೇಯಿಂಗ್ ಗುಡ್ ಫೌಂಡೇಶನ್ ಇನ್. ಇಲ್ಲಿ ಉತ್ತಮವಾದ ಒಂದು ಆಲಿಸುವಿಕೆಯು ಯಾವ ಒಂದು ಅಂಶಕ್ಕೆ ಅದು ಬೇಸಾಗಿ ಒಂದು ಆಧಾರವಾಗಿ ನಿಲ್ಲುತ್ತದೆ ಎಂದರೆ ಅದು ಆಪ್ಷನ್ 2, ಅಕ್ವಿಸಿಷನ್ ಆಫ್ ಸ್ಪೀಕಿಂಗ್ ಸ್ಕಿಲ್. ಒಂದು ಮಾತನಾಡುವ ಒಂದು ಕೌಶಲಕ್ಕೆ ಅದು ಆಧಾರವಾಗಿ ಆಲಿಸುವಿಕೆಯು ಕಾರಣವಾಗುತ್ತದೆ. 26ನೇ ಪ್ರಶ್ನೆ, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಮೆಥಡ್ ವಾಸ್ ಇವಾಲ್ವೇಟೆಡ್ ಬೈ. ಇದಕ್ಕೆ ಉತ್ತರ ಆಪ್ಷನ್ 2, ಜೇಮ್ಸ್ ಆ್ಯಶರ್. ಜಾರ್ಜಿ ಲೆಜಾನ್ವೋ ಇವರು ಸಜೆಸ್ಟೋಪೇಡಿಯಾ ಅನ್ನುವಂಥ ಒಂದು ಬೋಧನಾ ವಿಧಾನದ ಪ್ರತಿಪಾದಕರಾಗಿದ್ದಾರೆ. ಸಜೆಸ್ಟೋಪೇಡಿಯಾ ಇದು ಮಕ್ಕಳ ಒಂದು ಆಲೋಚನೆಗಳನ್ನು, ಅವರ ಒಂದು ವಿಚಾರಗಳನ್ನು ರೂಪಿಸುವುದರ ಮೂಲಕ ಅವರಲ್ಲಿ ಹೊಸದನ್ನು ತರುವಂತಹ ಒಂದು ಬೋಧನಾ ಪದ್ಧತಿ ಸಜೆಸ್ಟೋಪೇಡಿಯಾ ಆಗಿದೆ. ಆಪ್ಷನ್ 3, ಚಾರ್ಲ್ಸ್ ಕುರೇನ್ ಇವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದವರು ಮತ್ತು ಆ ವಿಷಯದ ಕುರಿತಾಗಿ ತಿಳಿಸಿದವರು ಇವರಾಗಿದ್ದಾರೆ. ಆಪ್ಷನ್ 4, ಸಿಜೆ ಡಾಸನ್ ಇವರೆಲ್ಲರೂ ನಮಗೆ ತಿಳಿದಿರುವ ಹಾಗೆ ಬೈಲಿಂಗ್ವಲ್ ಮೆಥಡ್ ಈ ಒಂದು ಪದ್ಧತಿಯ ಪ್ರತಿಪಾದಕರಾಗಿದ್ದಾರೆ. 27ನೇ ಪ್ರಶ್ನೆ, ಸ್ಕಿಮ್ಮಿಂಗ್ ಈಸ್ ದ ಸಬ್ ಸ್ಕಿಲ್ ಆಫ್. ಸ್ಕಿಮ್ಮಿಂಗ್ ಇದು ಒಂದು ಉಪಕೌಶಲವಾಗಿದೆ. ಇದು ಯಾವುದರ ಉಪಕೌಶಲವಾಗಿದೆ ಎಂದರೆ ಆಪ್ಷನ್ 3, ರೀಡಿಂಗ್ ಸ್ಕಿಲ್. ಸ್ಕಿಮ್ಮಿಂಗ್ ಇದು ಒಂದು ಓದುಗಾರಿಕೆ ಉಪಕೌಶಲವಾಗಿದೆ. ಸ್ಕಿಮ್ಮಿಂಗ್ನಲ್ಲಿ ನಾವು ಕೊಟ್ಟಂತಹ ವಿಷಯದ ಸಾಮಾನ್ಯ ವಿಷಯವನ್ನು ಓವರ್ ಆ್ಯಂಡ್ ಆಲ್ ವಿಷಯದ ಒಂದು ಕಾಮನ್ ಥಿಂಗನ್ನು ಆಯ್ಕೆ ಮಾಡಿಕೊಳ್ತೇವೆ. ಅದಕ್ಕೋಸ್ಕರ ಸ್ಕಿಮ್ಮಿಂಗ್ ಇದು ರೀಡಿಂಗ್ ಸ್ಕಿಲ್ನ ಒಂದು ಉಪಕೌಶಲವಾಗಿದೆ. 28ನೇ ಪ್ರಶ್ನೆ, ಒನ್ ಆಫ್ ದ ಮೇನ್ ಪ್ರಿನ್ಸಿಪಲ್ ಆಫ್ ಕನ್ಸ್ಟ್ರಕ್ಟಿವಿಸಮ್ ಇನ್ ಇಂಗ್ಲೀಷ್ ಒಂದು ಭಾಷೆಯಲ್ಲಿ ಸಂಜ್ಞಾನಾತ್ಮಕ ಒಂದು ಅಂಶದ ಒಂದು ತತ್ವ ಯಾವುದು ಅಂತಂದರೆ ಆಪ್ಷನ್ 2, ಕೊಲಾಬ್ರೇಟಿವ್ ಅಪ್ರೋಚ್ ಟು ಲರ್ನಿಂಗ್. ಈ ಒಂದು ಕನ್ಸ್ಟ್ರಕ್ಟಿವಿಸಮ್ ಮೆಥಡ್ನಲ್ಲಿ ನಾವು ವಿಷಯಗಳನ್ನು ಒಂದಕ್ಕೊಂದು ಸಂಯೋಜಿಸಿ ಹೊಂದಿಸಿ ಇಲ್ಲಿ ಕಲಿಸಲಾಗುತ್ತದೆ. ಆ ಕಾರಣವಾಗಿ ಆಪ್ಷನ್ 2 ಸರಿಯಾದ ಉತ್ತರ. 29ನೇ ಪ್ರಶ್ನೆ ಯಾವುದೆಂದರೆ ಒನ್ ಆಫ್ ದ ಎರರ್ಸ್ ಇನ್ ಸೈಲೆಂಟ್ ರೀಡಿಂಗ್ ಈಸ್. ಮೌನ ಓದಿನ ಒಂದು ದೋಷ ಯಾವುದೆಂದರೆ ಆಪ್ಷನ್ 4, ಪಾಯಿಂಟಿಂಗ್ ದ ಫಿಂಗರ್ ಆ್ಯಟ್ ವರ್ಡ್ಸ್. ಇಲ್ಲಿ ನಾವು ಬೆರಳು ಹಿಡಿದು ಇದನ್ನು ಓದುವುದಿಲ್ಲ, ಮೌನವಾಗಿ ಕಣ್ಣಾಡಿಸುತ್ತಾ ಓದುತ್ತೇವೆ. ಆ ಕಾರಣವಾಗಿ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 30, ದ ಎಕ್ಸ್ಪಾಂಡೆಡ್ ಫಾರ್ಮ್ ಆಫ್ NLP ಈಸ್. NLP ಈ ಒಂದು ವಿಸ್ತೃತ ರೂಪ ಯಾವುದೆಂದರೆ ಆಪ್ಷನ್ 2, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ನಲ್ಲಿ ಮಗುವಿನ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಲಾಗುತ್ತದೆ. ಆ ಮೂಲಕ ಅವನ ಭಾಷಾಜ್ಞಾನವನ್ನು ಬೆಳೆಸಲಾಗುತ್ತದೆ. ಈ ರೀತಿಯಾಗಿ ನಾವು TET ಪರೀಕ್ಷೆಯ ಪೇಪರ್ 1 ಪತ್ರಿಕೆಯ ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಭಾಷೆಯ ಕೀ ಉತ್ತರಗಳನ್ನು ಈಗ ನಾವು ಗಮನಿಸಿದೆವು. ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.